ಡವ್ ಸೋಪ್ನ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಡವ್ ಸೋಪ್ನ ಒಂದು ಪ್ರಮೋಷನ್ನು ಅದನ್ನು ಮುಗಿಸ್ತಾರಂತಲೇ ಹೇಳ್ಬೋದು. ಸಂಗೀತ ಅವರು, ನಮ್ರತಾ ಅವರು ಮತ್ತು ತನಿಷ್ ಅವರು 3 ಜನಕ್ಕೂ ಗಿಫ್ಟ್ ಹ್ಯಾಂಪರ್ಸ್ನ ಕಳಿಸ್ತಾರೆ. ಡವ್ ಸೋಪ್ನ ಬಾಡಿ ಲೋಷನ್ನು, ಸೋಪು ಎಲ್ಲನೂ ಕಳಿಸ್ತಾರೆ. ತುಂಬ ಖುಷಿಯಾಗಿ ಬರ್ತಾರೆ. ಇಲ್ಲಿ ಒಳಗಡೆ ಪೌಡ್ರ್ ರೂಮ್ ಅಂತ ಅನ್ಬೋದು. ಇದು ತನಿಷಾ ಮತ್ತು ನಮ್ರತಾ ಮತ್ತು ಕಾರ್ತಿಕ್ ಅವರು ಕುತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕುತ್ಕೊಂಡು ಇಲ್ಲಿ ಕಾರ್ತಿಕ್ ಅವ್ರು ಹೇಳ್ತಾ ಇರ್ತಾರೆ, ನೀನು ಕಚ್ಚಡವಾಗಿ ಮಾಡಿದೆ ಅಂತ ನಮ್ರತಾಗೆ ಹಂಗಿಸ್ತಾ ಇರ್ತಾರೆ. ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾ ಇರ್ತಾರೆ. ಹೌದಾ, ಏನು ನೀನು ಮಾಡಬೇಕಿತ್ತು, ಅದು ಹೆಂಗೆ ಮಾಡ್ತಿದ್ದೋ ನೋಡಬೇಕಿತ್ತು, ನಿನ್ಗೆ ಬಂದಿದ್ರಿ ಅಂದೆ. ನಾನು ಸೂಪರಾಗಿ ಮಾಡ್ತಾಯಿದ್ದೆ, ನೀನು ಮಾತ್ರ ಕಚ್ಚಡವಾಗಿ ಮಾಡಿದೆ ನಮ್ರತಾ ಅಂತ ಅವರನ್ನು ಹಿಡಿದ್ಬಿಟ್ಟು ಒಂಥರ ಇದು ಮಾಡ್ತಾಯಿದ್ದಾರೆ. ಅದು ಅಷ್ಟರಲ್ಲಿ ವಿನಯ್ ಅವ್ರು ಬಂದುಬಿಟ್ಟು, ಬಾ ಮಚ್ಚ ಸ್ವಿಮ್ಮಿಂಗ್ ಹೋಗ್ತಾಯಿದ್ದೀವಿ ನಾವು, ನೀನು ಬರ್ತೀಯ ಹೆಂಗೆ ಸ್ವಿಮ್ಮಿಂಗ್ಗೆ ಅಂತ ಕೇಳ್ತಾ ಇರ್ತಾರೆ. ನಾನು ಬರ್ತೀನಿ ಅಂದಾಗ ವಿನಯ್ಗೆ ಏನೋ ಹೇಳಕ್ಕೆ ಹೋಗ್ತಾರೆ ನಮ್ರತಾ ಅವರು. ಅವಾಗ ಕಾರ್ತಿಕ್ ಅವರು ಬಾಯಿ ಮುಚ್ತಾರಂತಲೇ ಹೇಳ್ಬೋದು. ನಮ್ರತಾ ಅವ್ರದ್ದು ಬಾಯಿ ಯಾಕೆ ಮುಚ್ಚೋದಂತ ಗೊತ್ತಿಲ್ಲ, ಅದು ಏನು ಹೇಳೋಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿ ನಮ್ರತಾ ಅವರು. ಅದನ್ನು ಅವ್ರನ್ನ ಬಾಯಿ ಮುಚ್ಚಿ ತಳ್ತಾರಂತಲೇ ಹೇಳ್ಬೋದು. ತಳ್ಳುವಾಗ ಅವರ ಒಂದು ಕೈ ಹೋಗಿ ಪಟ್ ಅಂತ ಸೈಡಿಗೆ ಬಡಿಯುತ್ತೆ. ಆ ಒಂದು ಇದು ಇರುತ್ತಲ್ಲ, ಕಬೋರ್ಡ್ ಇರುತ್ತಲ್ಲ, ಅದಕ್ಕೆ ಬಡಿಯುತ್ತೆ. ಕೈನ ಹಿಡ್ಕೊಂಡು ಹೊರಗೆ ಬಂದು ನೋವು ಮಾಡ್ಕೊಂಡು, ಏನು ಕಾರ್ತಿಕ್ ನೀನು ಕಾಮನ್ ಸೆನ್ಸ್ ಇಲ್ವ, ಹಂಗೆ ಹೊಡಿತೀರ ಅಪ್ಪ, ಕೈ ಹೆಂಗೆ ಯಾವ ರೇಂಜಿಗೆ ನೋವಾಯಿತು ಗೊತ್ತು ಅಂತ ಅವರು ಫುಲ್ ಬೇಜಾರು ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ತುಂಬ ಒಂಥರ ಕಣ್ಣೀರು ಬರೋ ಥರ ಆಗ್ಬಿಡುತ್ತೆ, ಕೈಗೆ ಸರಿಯಾಗಿ ಬೀಳುತ್ತೆ ಅವರಿಗೆ. ಅಲ್ಲಿ ಒಂಥರ ಹಿಡಿದು ಬಾಯಿ ಮುಚ್ಚೋದು ಹಿಂಗೆ ಮಾಡ್ತಾ ಇರ್ತಾರಲ್ಲ, ಆ ತಳ್ಳೋ ಟೈಮಲ್ಲಿ ಹೋಗಿ ಬಡ್ದು ಬಿಡುತ್ತೆ. ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಬಂದುಬಿಟ್ಟು, ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಕಾರ್ತಿಕ್ ಅವ್ರು ಹೆಂಗೆ ಮಾಡ್ತಾಯಿದ್ದಾರೆ, ಟಾರ್ಚರ್ ಮಾಡ್ತಾಯಿದ್ದಾರೆ ಹೆಂಗೆ ಅಂತ. ಅವರು ಕಾಮಿಡಿ ಸೀರಿಯಸ್ ಅಲ್ಲ, ಕ್ಯಾಮ್ರಾ ಮುಂದೆ ಹಂಗೆ ಬಂದು ಹೇಳ್ತಾರೆ. ಕಾರ್ತಿಕ್ ಸ್ವಿಮ್ಮಿಂಗ್ ಮಾಡೋಕ್ಕಂತ ಹೋಗ್ಬಿಡ್ತಾನೆ. ಆವಾಗ ನಮ್ರತಾ ಅವರು ಬಾತ್ರೂಮ್ಗೂ ಹೋಗಿ ಕೈ ಹಿಡ್ಕೊಂಡು ತುಂಬ ನೋವಿಂದ ಬಾತ್ರೂಮಲ್ಲಿ ನಿಂತ್ಕೊಂಡು, ಅಯ್ಯೋ ನೋವಾಗ್ತದೆ, ಯಾವ ರೇಂಜಿಗೆ ರಾಕ್ಷಸನಪ್ಪ ಕಾರ್ತಿಕ್, ಹಂಗೆ ಹೆಂಗೆ ಅಂತ ಬೈಕೊಂಡು ಹೋಗ್ತಾ ಇರ್ತಾರೆ. ಒಂಥರ ಹೆವಿ ಕೋಪ ಮಾಡಿಕೊಂಡು ಹೋದ್ರಂತಲೇ ಹೇಳ್ಬೋದು. ಅವರು ಸೀರಿಯಸ್ ಆಗಿ ಆಗ್ಬಿಟ್ರು, ಕಾಮಿಡಿ ಮಾಡ್ಕೊಂಡೇ ನಮ್ರತಾ ಅವರು.